ಜಿಲ್ಲಾಡಳಿತ ಹಾಗೂ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಿಂದ ಯಾದಗಿರಿಯಲ್ಲಿ ನಿನ್ನೆ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಪುರ ಚಾಲನೆ ನೀಡಿದರು. ಇದೇ ವೇಳೆ ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡು ಉದ್ಯೋಗ ಪಡೆದ ಯುವಜನತೆಗೆ ನೇಮಕಾತಿ ಪತ್ರ ವಿತರಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲವೀಶ್ ವರಡಿಯಾ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ದೂರದರ್ಶನದೊಂದಿಗೆ ಸಚಿವ ಶರಣಬಸಪ್ಪ ದರ್ಶನಪುರ ಉದ್ಯೋಗ ಮೇಳಕ್ಕೆ ಸುಮಾರು 5,000 ಯುವಜನರು ನೋಂದಾಯಿಸಿಕೊಂಡಿದ್ದು 50 ಕಂಪನಿಗಳು ಭಾಗವಹಿಸಿವೆ. ಜಿಲ್ಲೆಯ ಯುವಜನತೆಗೆ ವಿವಿಧ ಭಾಗಗಳಲ್ಲಿ ಉದ್ಯೋಗಾವಕಾಶ ಕಲ್ಪಿಸುವ ಉದ್ದೇಶದಿಂದ ಜಿಲ್ಲಾಡಳಿತ ಈ ಮೇಳವನ್ನು ಆಯೋಜಿಸಿದೆ ಎಂದು ತಿಳಿಸಿದರು. ಹೆಚ್ಚು ವಿದ್ಯಾರ್ಥಿಗಳಿಗೆ ಉದ್ಯೋಗ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕೆಂಬುದು ನಮ್ಮೆಲ್ಲರ ಇದಾದ ಅದರ ಪ್ರಕಾರ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಇವತ್ತು ಉದ್ಯೋಗ ಸಿಗ್ತಕ್ಕಂಥ ಭರವಸೆ ಅದು. ಈಗಾಗಲೇ ಸಾಂಕೇತಿಕವಾಗಿ 7 ಜನ ವಿದ್ಯಾರ್ಥಿನಿಯರಿಗೆ ಇವತ್ತು ಯುವಕರಿಗೆ ಉದ್ಯೋಗದ ಇದನ್ನು ಕೊಟ್ಟಿದ್ದೀವಿ. ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು, ನಿರುದ್ಯೋಗಿ ಯುವಜನರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಉದ್ಯೋಗ ಮೇಳ ಸಹಕಾರಿಯಾಗಿದ್ದು ಈ ಅವಕಾಶ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಸಾಯಂಕಾಲ ಇದೊಂದು ರೀತಿಯಿಂದ ವಿದ್ಯಾರ್ಥಿ ಯುವತಿಯರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ. ನಮ್ಮ ಸರ್ಕಾರ ಈ ಕಾರ್ಯಕ್ರಮವನ್ನು ಕೊಂಡದ್ದು ಬಹಳ ಸಂತೋಷ ಸಂಗತಿ. ಇದರಿಂದ ಯುವತಿಯರಿಗೆ ಎಷ್ಟೇ ಆಗಲಿ ಬಹಳಷ್ಟು ಸಹಾಯ ಆಗ್ತದೆ. ಯಾಕಂದ್ರೆ ಮನೆಯಲ್ಲಿ ಓದ್ಕೊಂಡು ಹುಡುಗರು ಸುಮ್ಮನೆ ಮನೆಯಲ್ಲಿ ಕುಂತವರಿಗೆ ಈಗ ಎಷ್ಟೋ ರೀತಿ ಸಹಾಯ ಆಗಲಂತೆ ನಮ್ಮ ಸರ್ಕಾರ ಮಾಡಿರ್ತದೆ. ಲವೀಶ್ ವರಾಡಿಯಾ, ವಿವಿಧ ವಿದ್ಯಾರ್ಹತೆಗೆ ಅನುಗುಣವಾಗಿ ಕಂಪನಿಗಳು ಅವಕಾಶ ಒದಗಿಸಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳಿಗೆ ಉದ್ಯೋಗ ದೊರೆಯುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಇವೆ, ಆದಮೇಲೆ ಮ್ಯಾನ್ ಪವರ್ ಏಜೆನ್ಸಿ ಕಂಪನೀಸ್ಗಳು ಇವೆ, ಮತ್ತೆ ಎಲ್ಲ ರೇಂಜ್ ಆಫ್ ಕ್ವಾಲಿಫಿಕೇಶನ್ SSLC ಸ್ಟೂಡೆಂಟ್ಸ್ ಇಂದ ಡಿಗ್ರಿ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಕೂಡ ಇಲ್ಲಿ ಉದ್ಯೋಗ ಸಿಗಲಿಕ್ಕೆ ಅವಕಾಶ ಇದೆ. ಈ ಸಂಜೆವರೆಗೂ ನಮಗೆ ಎಕ್ಸಾಕ್ಟ್ ಕೌಂಟ್ ಸ್ಟೂಡೆಂಟ್ಸ್ದು ಮತ್ತೆ ಎಷ್ಟು ಪ್ಲೇಸ್ಮೆಂಟ್ಸ್ ಆಗುತ್ತೆ ಗೊತ್ತಾಗುತ್ತೆ, ನಾವು ಮುಂದೆ ಶೇರ್ ಮಾಡ್ತೀವಿ. ಉದ್ಯೋಗ ಪಡೆದ ಅಭ್ಯರ್ಥಿ ಸತೀಶ್ ಉದ್ಯೋಗಾವಕಾಶಕ್ಕಾಗಿ ದೂರದ ಬೆಂಗಳೂರು, ಹೈದರಾಬಾದ್, ಮುಂಬೈಗೆ ತೆರಳಬೇಕಾಗಿತ್ತು. ಆದರೆ ಈಗ ಯಾದಗಿರಿಯಲ್ಲಿಯೇ ಉದ್ಯೋಗ ದೊರೆತಿದ್ದು ಸಂತಸ ತಂದಿದೆ ಎಂದರು. ಐಜಾ ಕಂಪನಿ ಅಂತ ಅಲ್ಲಿ ನನಗೆ ಆಪರ್ಚುನಿಟಿ ಸಿಕ್ಕಿದೆ. ಅವ್ರು ನನ್ನ ನೆಲಮಂಗಲ ಬಾ ಅಂತ ಹೇಳಿದ್ರೆ ಅವ್ರ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಾರೆ. ಒಳ್ಳೆ ಒಂದು ಅನುಕೂಲ ಆಯಿತು ಇಲ್ಲಿ. ಯಾಕಂದ್ರೆ ನಮಗೆ ಒಳ್ಳೆ ಸರ್ಕಾರ ಆಯಿತು, ಇಲ್ಲಿ ಒಳ್ಳೆಯ ಜಾಬ್ ನನಗೆ ಕೊಟ್ಟಿದ್ದಾಯಿತು. ಯಾಕಂದ್ರೆ ಇಲ್ಲಿ ಎಲ್ಲಿ ಬೆಂಗಳೂರು ಹೋಗ್ತಾ ಇದೀವಿ, ಹೈದರಾಬಾದ್ ಹೋಗ್ತೀವಿ, ಮುಂಬೈ ಹೋಗ್ತಾ ಇದ್ದೀವಿ. ಆದರೂ ಇಲ್ಲಿ ಒಳ್ಳೆ ಅವಕಾಶ ಅಂತ ಹೇಳ್ಬೋದಾಗಿದೆ ಎಲ್ಲರಿಗೆ, ಯಾದಗಿರಿ ಜನತೆಗೆ. ಸೋನು, ಸರ್ಕಾರ ಇದೇ ರೀತಿಯ ಉದ್ಯೋಗ ಮೇಳ ಆಯೋಜಿಸುವ ಮೂಲಕ ಗ್ರಾಮೀಣ ಭಾಗದ ನಿರುದ್ಯೋಗಿ ಯುವಜನತೆಗೆ ಮತ್ತಷ್ಟು ನೆರವಾಗಬೇಕು ಎಂದು ಹೇಳಿದರು. ಕನ್ಸಿಡರ್ ಮಾಡ್ಕೊಂಡು ಒಂದು ಒಳ್ಳೆ ಜಾಬ್ ಎಲ್ಲರಿಗೂ ಸಿಕ್ಕಿದೆ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಮೊದಲೇ ಯಾದಗಿರಿಯಲ್ಲಿ ಜಾಬ್ಸ್ ಅಂದ್ರೆ ಸಿಗೋದು ಕಷ್ಟ ಇದೆ. ಇವಾಗ ಇಲ್ಲಿ ಉದ್ಯೋಗ ಮೇಳ ಬಂದಿರೋದಕ್ಕೆ ಎಲ್ಲರಿಗೂ ಜಾಬ್ ಸಿಗ್ಲಿ ಅಂತ ಹೇಳ್ತಾ ನಮಗೂ ಜಾಬ್ ಆಪರ್ಚುನಿಟಿ ಸಿಕ್ಕಿರೋದಕ್ಕೆ ತುಂಬಾ ಖುಷಿಯಾಗಿದೆ. ಇದೇ ರೀತಿ ಎಲ್ಲರಿಗೂ ಪ್ರೋತ್ಸಾಹ ಮಾಡ್ಕೊಂಡು ಈ ಉದ್ಯೋಗ ಮೇಳ ಎಲ್ಲರಿಗೂ ಇದೇ ತರ ಹೆಲ್ಪ್ ಮಾಡಿ.